ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಕೋರ್ಟ್ ಮುಂದೆ ಕೊಟ್ಟ ಹೇಳಿಕೆಯನ್ನ ಆಧರಿಸಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ರೂಪಿಸಿದಂತಹ ಬುರುಡೆ ಚಿನ್ನಯ್ಯನನ್ನ ಈಗಾಗಲೇ ಶಿವಮೊಗ್ಗ ಜೈಲಿನಲ್ಲಿ ಇರಿಸಲಾಗಿದೆ. ಮೊನ್ನೆ ಆತನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆತ ಹೇಳಿಕೆ ಕೊಡೋ ಹೊತ್ತಿನಲ್ಲಿ 10 ಶವಗಳನ್ನ ಹೂತಿದ್ರ ಹೊಸ ವಿಷಯವನ್ನ ಯಾವ ಎಸ್ಐಟಿಯ ಮುಂದೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿಲ್ವೋ ಅದನ್ನ ಕೋರ್ಟ್ ಮುಂದೆ ಬಾಯ್ಬಿಟ್ಟಿದ್ದ. ಈ ವಿಷಯವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಬೆಳ್ತಂಗಡಿ ಕೋರ್ಟ್ನ ಅನುಮತಿ ಪಡೆದಿತ್ತು ಎಸ್ಐಟಿ ತಂಡ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ತನಿಖೆಗೆ ಅವಕಾಶವನ್ನ ಕೊಟ್ಟಿರೋದ್ರಿಂದಾಗಿ ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆಯನ್ನ ನಡೆಸೋದಕ್ಕೆ ಇದೀಗ ಎಸ್ಪಿ ಸೈಮನ್ ತನಿಖಾಧಿಕಾರಿಗಳ ತಂಡ ಜೈಲಿಗೆ ಹೋಗಿದೆ. ಎಲ್ಲಿ ಶವ ಹೂತಿಟ್ಟಿದ್ದು, ಯಾವ ಶವಗಳದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ಸದ್ಯ ಚಿನ್ನಯ್ಯ ಈ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಇನ್ನೇನು ಚಾರ್ಜ್ ಶೀಟ್ ಆಗಬೇಕು ಅನ್ನೋ ಹೊತ್ತಲ್ಲಿ ಆತ ಕೊಟ್ಟುವಂತ ಹೇಳಿಕೆ ತನಿಖೆಯನ್ನ ಮುಂದುವರಿಸುವಂತೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವಾಗಿದೆ 10 ಶವದ ರಹಸ್ಯ. ತನಿಖಾಧಿಕಾರಿ ಮುಂದೆ ಹೇಳದ ವಿಚಾರವನ್ನ ಆತ ಕೋರ್ಟ್ನ ಮುಂದೆ ಬಾಯ್ಬಿಟ್ಟಿದ್ದಾನೆ. 10 ಶವ ಹೂತು ಹಾಕಿದ್ದು ಎಲ್ಲಿ, ಹಾಗಾದ್ರೆ ಯಾವಾಗ ಅಂತ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸಲು ನ್ಯಾಯಾಲಯದ ಅನುಮತಿಯನ್ನ ಸಹ ಎಸ್ಐಟಿ ಪಡ್ಕೊಂಡಿದೆ. ನಿನ್ನೆ ಅನುಮತಿಯನ್ನ ಕರುಣಿಸಿದೆ ಬೆಳ್ತಂಗಡಿಯ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜೈಲಿನಲ್ಲಿ ಇಂದು ಮತ್ತು ನಾಳೆ ಚಿನ್ನಯ್ಯ ವಿಚಾರಣೆಗೆ ಒಳಪಡಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಈ ಪ್ರಕರಣ ಒಂದು ರೀತಿ ತಲೆ ಬಿಸಿಯಾಗಿದೆ. ಇನ್ನೇನು ಚಾರ್ಜ್ ಶೀಟ್ ಆಗಿ ಪ್ರಕರಣವನ್ನ ಮುಕ್ತಾಯ ಮಾಡಬೇಕು ಅನ್ನೋ ಹಂತದಲ್ಲಿ ಹೊಸ ತಿರುವುಗಳನ್ನ ಕೊಡ್ತಾ ಹೋಗ್ತಾ ಇದ್ದಾನೆ ಈ ಚಿನ್ನಯ್ಯ. ಇಷ್ಟು ದಿನಗಳ ಸುದೀರ್ಘ ವಿಚಾರಣೆಯಲ್ಲಿ 10 ಶವಗಳ ಬಗ್ಗೆ ಬಾಯ್ಬಿಡದ ಈ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ ಮುಂದೆ ಸ್ವೈಚ್ಛಾ ಹೇಳಿಕೆ, ಹೆಚ್ಚುವರಿ ಹೇಳಿಕೆಗಳನ್ನು ದಾಖಲು ಮಾಡೋ ಸಂದರ್ಭದಲ್ಲಿ 10 ಶವಗಳನ್ನು ಹೂಳಲಾಗಿದೆ ಅನ್ನುವಂತಹ ಹೊಸ ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಈಗ ಮತ್ತೆ ತನಿಖೆಯನ್ನು ಮುಂದುವರಿಸುವಂತೆ ಮಾಡಿದೆ. ಈಗ 10 ಶವ ಎಲ್ಲಿ ಹೂತಿದ್ದು ಅದನ್ನು ಮತ್ತೆ ಬಗೆಯುವ ಕೆಲಸವನ್ನ ಎಸ್ಐಟಿ ಮಾಡುತ್ತಾ ಅಥವಾ ಹೇಳಿಕೆಯನ್ನು ಅಷ್ಟೇ ಪಡ್ಕೊಳ್ಳುತ್ತಾ, ಈ ವ್ಯಕ್ತಿಯ ಮಾತುಗಳನ್ನು ಎಷ್ಟು ನಂಬಲಿಕ್ಕೆ ಯೋಗ್ಯ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಚಿನ್ನಯ್ಯ ದಿನಕ್ಕೊಂದು ರೀತಿಯ ತಿರುವುಗಳನ್ನ ಕೊಡ್ತಾನೆ ಹೋಗ್ತಾ ಇದ್ದಾನೆ. ಎಸ್ಐಟಿ ಇದನ್ನ ಭೇದಿಸೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಈ ವ್ಯಕ್ತಿಯನ್ನ ಎಷ್ಟು ನಂಬಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ ಅಲ್ವಾ? ಖಂಡಿತ ದಿವ್ಯ, ಆರಂಭದ ದಿನಗಳಿಂದಲೂ ಈತ ಹೇಳಿದನ್ನ ಎಲ್ಲ ಕೇಳಿಯೇ ಉತ್ಖನನ ಕೆಲಸಗಳನ್ನ ಮಾಡಿದ್ದು. ಆ ಬಳಿಕ ಆತ ನಾನಾ ರೀತಿಯಾದಂತ ಹೇಳಿಕೆಗಳನ್ನು ನಾನಾ ಕಡೆಗಳಲ್ಲಿ ಕೊಡ್ತಾ ಇದ್ದ. ಒಂದು ಕಡೆ ತಿಮರೋಡಿಯ ಮನೆಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದ. ಆ ಬಳಿಕ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲೂ ಅಲ್ಲೂ ಬೇರೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈಗ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳದೇ ಇರುವಂತ ಒಂದು ವಿಚಾರ, 10 ಶವಗಳನ್ನ ಒಂದೇ ಕಡೆಗಳಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ನ್ಯಾಯಾಲಯದಲ್ಲಿ 183 ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆತ ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು. ಇದು ಗುಪ್ತವಾಗಿ ನಡೆದಿರುವಂತ ಹೇಳಿಕೆ. ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡ ಬಳಿಕ ಅದು ತನಿಖಾಧಿಕಾರಿಗಳಿಗೆ ಅದರ ಪ್ರತಿ ಸಿಕ್ಕಿರುವಂತದ್ದು. ಆ ಪ್ರತಿಯನ್ನ ನೋಡಿದಾಗ ಈತನ ಹೊಸ ಕತೆ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಆತ ಸದ್ಯ ಶಿವಮೊಗ್ಗದ ಜೈಲಿನಲ್ಲಿದ್ದಾನೆ. ಈ ಕಾರಣಕ್ಕಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10 ಶವಗಳನ್ನ ಹೂತಾಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ತನಿಖೆ ನಡೆಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಿನ್ನೆ ಅನುಮತಿಯನ್ನ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಎಸ್ಐಟಿ ಪೊಲೀಸರು ಕೇಳಿರುವಂತದ್ದು. ಹಾಗಾಗಿ ಇವತ್ತು ಮತ್ತೆ ನಾಳೆ ಶಿವಮೊಗ್ಗ ಜೈಲಿಗೆ ಹೋಗಿ ಚಿನ್ನಯ್ಯನ ವಿಚಾರಣೆಯನ್ನ ನಡೆಸಿ ಹೇಳಿಕೆ ದಾಖಲು ಮಾಡ್ಲಿಕ್ಕೆ ಅನುಮತಿಯನ್ನ ನ್ಯಾಯಾಲಯ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ತಂಡ ತೆರಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.